ಹಾಯ್ ಫ್ರೆಂಡ್ಸ್, ನೋಡಿ ನೇರಳೆ ಹಣ್ಣು ತಿಂತಾ ಇದ್ದೀನಿ. ಸಕ್ಕತ್ತಾಗಿದೆ, ಸ್ಪೈಸಿಯಾಗಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸಕ್ಕತ್ತಾಗಿದೆ. ಒಂದ್ಸಲ ನೀವು ಕೂಡ ಟೇಸ್ಟ್ ಮಾಡಿ. ಸೀಸನ್ ಹೋದ್ಮೇಲೆ ಟೇಸ್ಟ್ ಮಾಡೋಕ್ಕಾಗಲ್ಲ. ಒಳ್ಳೊಳ್ಳೆ ಹಣ್ಣುಗಳು ಸಿಗ್ತೈತೆ ನಮ್ಮ ಇಂಡಿಯಾದಲ್ಲಿ. ಸೀಸನ್ ತಕ್ಕಂಗೆ ಒಳ್ಳೊಳ್ಳೆ ಫ್ರೂಟ್ಸ್ ಸಿಗ್ತವೆ. ನೀವು ಕೂಡ ಒಂದ್ಸರಿ ತಿಂದು ನೋಡಿ, ಟೇಸ್ಟ್ ಮಾಡಿ ಆಮೇಲೆ ಹೇಳಿ. ನೇರಳೆ ಹಣ್ಣಿಗೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾನೆ ಸಕ್ಕತ್ತಾಗಿರೋದು. ಹಾಯ್ ಫ್ರೆಂಡ್ಸ್, ಇವತ್ತು ಹಸ್ಬೆಂಡು ತುಂಬ ದಿನಕ್ಕೆ ಕೇಳ್ತಾ ಇದ್ದೆ ಮರದಲ್ಲೇ ಕಿತ್ಕೊಂಡ್ಬಂದಿರೋಂಥ ಫ್ರೆಶ್ ಆಗಿರೋ ನೇರಳೆ ಹಣ್ಣು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ತಿನ್ನೋಕ್ಕೂ ಅಷ್ಟೇ. ಆಲ್ಮೋಸ್ಟ್ ನಮ್ಮ ಹಸ್ಬೆಂಡ್ ತಿಂದ್ಬಿಟ್ಟು ಒಂದಷ್ಟು ತಂದಿದ್ರು. ಯಾಕಂದರೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತೊಗೊಂಡು ತಿನ್ನೋದು ಅದು ಇದೇ ಆಗಲ್ಲ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ. ಯಾಕಂತ ಹೇಳಿದ್ರೆ ಅವರು ಒಂದು ಸ್ವಲ್ಪ ಗ್ರಾಮ್ ಲೆಕ್ಕ ಕೆಜಿ ಲೆಕ್ಕ ತಗೊಬಂದು ನಾವು ತಿನ್ನೋಕ್ಕಾಗಲ್ಲ. ಅದೇ ಮರದಲ್ಲಿ ಕಿತ್ಕೊಬಂದರೆ ಹೆಂಗಿರ್ತೈತೆ ಅಂದರೆ ಎಷ್ಟು ಬೇಕಾದರೂ ತಿನ್ಬೋದು, ಹೊಟ್ಟೆ ತುಂಬ ನಮ್ಮ ಆಸೆ ತೀರೋವರೆಗೂ ತಿನ್ಬೋದು. ಬಟ್ ಸಿಟಿಗಳಲ್ಲೆಲ್ಲ ಸಿಗಲ್ಲಲ್ಲ, ಹಂಗಾಗಿ ಸಿಟಿಗಳಲ್ಲಿ ತಗೊಂಡೇ ತಿನ್ನಬೇಕು, ಏನು ಮಾಡೋಕ್ಕಾಗಲ್ಲ. ಹಳ್ಳಿಗಳಲ್ಲಿ ಇರೋಂಥರು ಈ ಥರ ಕಿತ್ಕೊಬಂದು ತಿನ್ಬೋದು. ಹಸ್ಬೆಂಡು ಅವರು ಡ್ಯೂಟಿ ಹೋಗೋ ಪ್ಲೇಸಲ್ಲಿ ಅಲ್ಲೊಂದು ಸ್ವಲ್ಪ ಮರಗಳಿತ್ತು, ಹಂಗಾಗಿ ಕೇಳಿ ಕಿತ್ಕೊಬಂದಿದ್ರು. ತುಂಬ ಇಷ್ಟಪಟ್ಟು ತಿಂದೆ. ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ದಿವಸನಿಂದ ತಿನ್ನಬೇಕು ಅಂತ ಆಸೆ ಇತ್ತು. ಸೀಸನ್ ತಕ್ಕಂಗೆ ನಾನು ಫ್ರೂಟ್ಸ್ಗಳು ಎಲ್ಲನೂ ಅಷ್ಟೇ ಟೇಸ್ಟ್ ಮಾಡ್ತೀನಿ. ನನಗಿಷ್ಟ ಫ್ರೂಟ್ಸ್, ಎಲ್ಲ ಫ್ರೂಟ್ಸು ನೋಡ್ಬೋದು. ನನ್ನ ಬ್ಲಾಗಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಫ್ರೂಟ್ಸು ಹೆವಿ ತಿಂತಾ ಇರ್ತೀನಿ. ಮೈನ್ ಜಂಕ್ ಫ್ರೂಟ್ಗಿಂತ ಇಂಥ ಫ್ರೂಟ್ಸು ತಿನ್ನಬೇಕು. ಸೀಸನ್ ತಕ್ಕಂಗೆ ಫ್ರೂಟ್ಸ್ಗಳಿರ್ತವೆ ನಮ್ಮ ಇಂಡಿಯಾದಲ್ಲಿ, ಎಲ್ಲ ಥರ ಹಣ್ಣುಗಳು. ಅದು ಟೇಸ್ಟ್ ಮಾಡಿ ಹೆಂಗಿರ್ತೈತೆ ಅಂತ ನೋಡಿ. ಯಾವ ಕಡೆ ಸಿಗ್ತೈತಲ್ಲ, ನಮ್ಮ ಕಡೆ ಅಂತೂ ಸಕ್ಕತ್ತಾಗಿರೋ ಹಣ್ಣುಗಳು ಸಿಗ್ತೈತೆ. ಮಾವಿನ ಹಣ್ಣಾಗಿರ್ಬೋದು, ತಾಟೆ ಆಗಿರ್ಬೋದು, ಮತ್ತು ಲಿಚ್ಚಿ ಆಗಿರ್ಬೋದು, ಎಲ್ಲ ಥರ ಹಣ್ಣುಗಳು ಅಷ್ಟೇ ಸೀಸನ್ ತಕ್ಕಂಗೆ. ಆರೆಂಜು, ಮೂಸಂಬಿ, ಆಪಲ್ಲು, ದಾಳಂಬ್ರಿ ಯಾವಾಗಲೂ ಸಿಗ್ತೈತೆ. ಅದು ಇವಾಗಿನ ಕಾಲದಲ್ಲಿ, ಫಸ್ಟೆಲ್ಲ ಹಂಗಿರಿಲ್ಲ. ಆದರೂ ಕೂಡ ಎಲ್ಲ ಹಣ್ಣುಗಳು ತಿಂದು ಟ್ರೈ ಮಾಡಿ ನೋಡಿ ನೀವು. ನೋಡಿ, ನಾನು ಇವಾಗ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಾಯಲ್ಲಿ ನೀರು ಊರ್ತೈತೆ. ನಿಮಗೂ ಇಷ್ಟ ಅನಿಸಿದ್ರೆ ತಗೊಬಂದು ಒಂದ್ಸರಿ ಈ ಥರ ಮಾಡಿ ತಿನ್ನಿ, ಸಖತ್ತಾಗಿರ್ತೈತೆ. ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರ್ ಇರೋದಕ್ಕಂತೂ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಕಾಯಿ ಥರ ಇರೋದು, ಸ್ವಲ್ಪ ಕಲರ್ ಶೇಡ್ ಇರೋದು, ಅದು ಸೈಡ್ಗೆ ಹಾಕ್ಬಿಡ್ಬೇಕು. ಯಾಕಂದರೆ ಅದು ಸ್ವಲ್ಪ ಕಾಯಿ ಹಂಗಿರ್ತೈತೆ, ಹಣ್ಣಾಗಿರಲ್ಲ. ನೋಡ್ತಾ ಇರ್ಬೋದು ನೋಡಿ, ನೇರಳೆ ಬಣ್ಣ ಸಖತ್ತಾಗಿರ್ತದೆ. ತಿಂತಾ ಇದ್ದರೆ ಬಾಯಲ್ಲೆಲ್ಲ ಅದೇ ಕಲರೇ. ಮತ್ತು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಣ್ಣುಗಳು. ಇಷ್ಟು ಒಂದೇ ಟೈಮ್ಗೆ ಖಾಲಿ ಮಾಡಾಕಿದ್ವಿ, ಅಷ್ಟು ಚೆನ್ನಾಗಿತ್ತು ಹಣ್ಣುಗಳಂತೂ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕು, ಶೇರು, ಫಾಲೋ ಮಾಡಿ. ಹಾಗೆ ನನಗೆ ಸಬ್ಸ್ಕ್ರೈಬ್ ಬಟನ್ ಒತ್ತು, ಆಮೇಲೆ ಆಲ್ ಬಟನ್ ಮೇಲೆ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಕೂಡ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಹೆಂಗಿರ್ತೈತೆ ಅಂತ ಹೇಳಿ. ಈ ವ್ಲಾಗ್ ಇಷ್ಟ ಆಗಿತ್ತು, ಎಂಡ್ ಮಾಡ್ತೀನಿ. ಎಲ್ಲರೂ ನನ್ನ ಲೈವ್ಗೆ ಜಾಯ್ನ್ ಆಗಿ, ಪ್ರತಿದಿನ ನನ್ನ ಲೈವ್ ಇರ್ತೈತೆ, ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಎಲ್ಲರೂ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು ಇನ್ನೂ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಕೂಡ ಮುಂದೆ ಬರ್ತೀನಿ. ಆಲ್ಮೋಸ್ಟ್ ನನ್ನ ಜೊತೆಲಿ ಮಾಡಿರೋರು ಎಲ್ಲರದ್ದು ಮೋನೋ ಆಗಿದೆ, ನಂದು ಇನ್ನೂ ಆಗಿಲ್ಲ. ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್. ಎಲ್ಲ ವೀಡಿಯೋನೂ ನೋಡಿ, ಫುಲ್ ವೀಡಿಯೋ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನನಗೆ ಯೂಸ್ಫುಲ್ ಆಗೋಲ್ಲ, ನಿಮಗೂ ಯೂಸ್ಫುಲ್ ಆಗೋಲ್ಲ ಫ್ರೆಂಡ್ಸ್. ಸ್ಕಿಪ್ ಮಾಡ್ದಿರಾ ಎಂಡ್ವರೆಗೂ ನೋಡಿ, ಆವಾಗಲೇ ನಮಗೂ ವಾಚ್ ಅವರ್ ಕಂಪ್ಲೀಟ್ ಆಗೋದು. ಸ್ಕಿಪ್ ಮಾಡೋದ್ರಿಂದ ಒಂಚೂರು ವಾಚ್ ಅವರ್ ನನಗೂ ಬರಲ್ಲ, ಮಿಸ್ ಆಗುತ್ತೆ. ನೀವು ಕೂಡ ಟೇಸ್ಟ್ ಮಾಡಿ. ಸೀಸನ್ ಹೋದ್ಮೇಲೆ ಟೇಸ್ಟ್ ಮಾಡೋದು. ಯಾವುದೇ ವಿಡಿಯೋ, ಯಾರದೇ ವಿಡಿಯೋ ನೋಡಿದ್ರು ಅಷ್ಟೇ, ಒಳ್ಳೊಳ್ಳೆ ಫಸ್ಟಿಂದ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಳ್ಳೊಳ್ಳೆ ಫುಡ್ ಸಿಗ್ತವೆ. ನೋಡಿ, ಅಲ್ಲಲ್ಲೇ ಒಂದ್ಸರಿ ತಿಂದು ನೋಡಿ, ಟೇಸ್ಟ್ ಮಾಡಿ ಆಮೇಲೆ ಹೇಳಿ. ನೇರಳೆ ಹಣ್ಣಿಗೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾನೆ ಸಖತ್ತಾಗಿರೋದು.